ಬಾಳೆಕಾಯಿಯನ್ನು ಉಪಯೋಗಿಸಿ ಸುಲಭವಾಗಿರುವಂತಹ ಒಂದು ಚಟ್ನಿಯನ್ನು ನಾವಿವತ್ತು ಮಾಡೋಣ. ಈ ಚಟ್ನಿಯನ್ನು ನೀವು ದೋಸೆ, ಚಪಾತಿ, ಅನ್ನದೊಟ್ಟಿಗೆ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮಾಡೋ ವಿಧಾನ ಸಹ ಸ್ವಲ್ಪ ಬೇರೆಯಾಗೇ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಬಾಳೆಕಾಯಿಯನ್ನು ಯೂಸ್ ಮಾಡಿ ಸಾಮಾನ್ಯವಾಗಿ ನಾವು ಹುಳಿ ಮಾಡ್ತೇವೆ, ಪಲ್ಯ ಮಾಡ್ತೇವೆ, ಚಟ್ನಿ ಸಹ ಮಾಡ್ಬೋದು. ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ವಿಭಿನ್ನವಾದಂಥ ವಿಧಾನದಲ್ಲಿ ನಾನು ಈ ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ಮತ್ತೊಂದು ನನ್ನ ಅಜ್ಜಿಯ ರೆಸಿಪಿ, ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬಾಳೆಕಾಯಿಯನ್ನು ತೊಗೊಂಡಿದ್ದೇನೆ. ಈ ರೀತಿ ಬಲಿತಂತಹ ಬಾಳೆಕಾಯಿ, ಅಚ್ಚ ಕಾಯಿ ಆಗಿರಬೇಕು, ಹಣ್ಣಾಗಿರಬಾರ್ದು. ಹಸೂರಾಗಿರುವಂತಹ ಬಾಳೆಕಾಯಿನ ಮೊದಲು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿದ್ದೇನೆ. ನಾನು ಇದನ್ನು ಬೆಂಕಿಯಲ್ಲಿ ಈ ರೀತಿ ನಾನು ಸುಡ್ತಾ ಇದ್ದೀನಿ. ಕೆಂಡ ಲಭ್ಯ ಇದ್ದರೆ ನಿಮ್ಮ ಹತ್ರ ಕೆಂಡದಲ್ಲಿ ಸುಟ್ಕೊಳ್ಬೋದು. ನನ್ನ ಹತ್ರ ಕೆಂಡ ಲಭ್ಯ ಇಲ್ಲದೆ ಇರೋದ್ರಿಂದ ನಾನು ಈ ರೀತಿ ಬೆಂಕಿಯಲ್ಲಿ ಸುಡ್ತಾ ಇದ್ದೀನಿ ಗ್ಯಾಸ್ ಸ್ಟವ್ ಮೇಲೇ. ಪೂರ್ತಿಯಾಗಿ ಇಲ್ಲಿ ಬಾಳೆಕಾಯಿ ಈ ರೀತಿಯಾಗಿ ಬೇಯಬೇಕು. ಅಲ್ಲಿ ತನಕ ತಿರುಗಿಸ್ಕೊಂಡು ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ಈ ರೀತಿ ತಿರುಗಿಸ್ಕೊಂಡು ನೀವು ಬೇಯಿಸ್ಕೋಬೇಕಾಗತ್ತೆ. ಪೂರ್ತಿಯಾಗಿ ಅದರ ಮೇಲಿನ ಭಾಗ ಸಿಪ್ಪೆ ಪೂರ್ತಿಯಾಗಿ ಕಪ್ಪಾಗತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಅದು ಬೆಂದಿರಬೇಕು. ನಿಮಗೆ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅನ್ನುವಾಗ ತೆಕ್ಕೊಂಡ್ಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಮೇಲಿನ ಕಪ್ಪಿನ ಭಾಗ ಏನಿದೆ, ಆ ಸಿಪ್ಪೆ ಭಾಗ ಏನಿದೆ, ಅದನ್ನು ತೆಕ್ಕೊಂಡ್ಬಿಡೋಣ. ಅದು ಚೆನ್ನಾಗಿ ಬೆಂದಿರೋದ್ರಿಂದ ಈಸಿಯಾಗಿ ನಮಗೆ ತೆಗಿಲಿಕ್ಕೆ ಸಹ ಬರುತ್ತೆ. ನೋಡಿ, ನಾನು ತೆಗಿತಾ ಇದ್ದೇನೆ. ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ವಿಭಿನ್ನವಾದಂತಹ ವಿಧಾನ. ಆ ಸ್ಮೋಕಿ ಸ್ಮೆಲ್ ಬರುತ್ತೆ ಈ ಚಟ್ನಿಯಲ್ಲಿ. ಈ ಸುಟ್ಟಿ ಮಾಡೋದ್ರಿಂದ ರುಚಿ ಸ್ವಲ್ಪ ಬೇರೆಯೇ ಇರುತ್ತೆ. ಬೇರೆ ಚಟ್ನಿಗಳ ಥರ ಎಲ್ಲ ಇರೋದಿಲ್ಲ. ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು. ಪೂರ್ತಿಯಾಗಿ ಕಪ್ಪು ಭಾಗವನ್ನು ತೆಗೆದು ಸ್ವಲ್ಪ ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡ್ಕೋತೀನಿ. ನೋಡಿ, ಚೆನ್ನಾಗಿ ಬೆಂದಿರೋದ್ರಿಂದ ಸಾಫ್ಟಾಗಿ ಇರುತ್ತೆ ಇದು. ಈ ರೀತಿ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಮಸಾಲೆ ಮಾಡೋದಕ್ಕೆ ಒಂದು ಬಾಣಲೆಗೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ 1 ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೇನೆ. ನಂತರ ಅರ್ಧ ಚಮಚದಷ್ಟು ಉದ್ದಿನ ಬೇಳೆ. ನೀವು ಎಷ್ಟು ಬಾಳೆಕಾಯಿ ತೊಗೊಂಡಿದ್ರೋ ಅಷ್ಟರ ಮೇಲೆ ನೀವು ಕಡಲೆಬೇಳೆ, ಉದ್ದಿನಬೇಳೆನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಒಂದು 3-4 ಬ್ಯಾಡಗಿ ಮೆಣಸಿನಕಾಯಿ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನೀವು ಗುಂಟೂರು ಸಹ ಹಾಕ್ಬೋದು. ಇಲ್ಲಿ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಖಾರ ಸ್ವಲ್ಪ ಮುಂದಾಗಿ ಇರಬೇಕು ಚಟ್ನಿಗೆ. ಉದ್ದಿನಬೇಳೆ, ಕಡಲೆಬೇಳೆ ಫ್ರೈ ಆದಮೇಲೆ 1 ಚಮಚದಷ್ಟು ಬಿಳಿ ಎಳ್ಳನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಪೂರ್ತಿಯಾಗಿ ಮಸಾಲೆಯನ್ನು ಈ ರೀತಿಯಾಗಿ ಹುರ್ಕೊಳ್ಳೋಣ. ಇಲ್ಲಿ ನಾವು ಒಳ್ಳೆ ಪರಿಮಳ ಇರುವಂತಹ 1/4 ಚಮಚದಷ್ಟು ಇಂಗನ್ನು ನಾನು ಸೇರಿಸ್ತಾ ಇದ್ದೀನಿ. ಮತ್ತು 2 ದೊಡ್ಡ ಟೇಬಲ್ ಚಮಚದಷ್ಟು ತೆಂಗಿನಕಾಯಿ ತುರಿ. ತುಂಬ ತೆಂಗಿನಕಾಯಿ ತುರಿ ಏನು ಬೇಕಾಗೋದಿಲ್ಲ ಇಲ್ಲಿ, ಆದರೂ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕಾಗತ್ತೆ. ತೆಂಗಿನಕಾಯಿ ತುರಿಯನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಮೊದಲಿಗೆ ಈ ಮಸಾಲೆ ಸ್ವಲ್ಪ ತಣ್ಣಗಾಗಲಿ. ನಂತರ ನಾವಿದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ಹುರಿದಿರೋಂತಹ ಮಸಾಲೆಯನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಆಗಲೇ ಹೇಳಿದ ಹಾಗೆ ಇದು ದೋಸೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಪರ್ಸ್ನಲಿ ಇದು ನಂಗೆ ಅನ್ನದ ಜೊತೆ ತುಂಬ ಇಷ್ಟ ಆಗುತ್ತೆ. ಕಲಿಸ್ಕೊಂಡು ಊಟ ಮಾಡೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನುಣ್ಣಗೆ ನಾನಿನ್ನು ಮೊದಲಿಗೆ ರುಬ್ಬಿಕೊಂಡು ಬಂದಿದ್ದೇನೆ. ಮಸಾಲೆ ಪೂರ್ತಿಯಾಗಿ ಸಣ್ಣ ಆದಮೇಲೆ ನಾವು ಸುಟ್ಟಿ ಕಟ್ ಮಾಡಿಟ್ಟಿರೋಂತಹ ಬಾಳೆಕಾಯಿ ಏನಿದೆ, ಹೋಳೇನಿದೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಆಲ್ರೆಡಿ ಇದು ಚೆನ್ನಾಗಿ ಬೆಂದಿರೋದ್ರಿಂದ ಜಸ್ಟ್ ಒಂದು 2-3 ಪಲ್ಸ್ ತಿರುಗಿಸಿದ್ರೆ ಸಾಕು, ಚೆನ್ನಾಗಿ ನುಣ್ಣಗಾಗತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಬಾಳೆಕಾಯನ್ನು ಹಾಕಿ ನಾನು ಇದನ್ನು ರುಬ್ಕೊಂಡು ಬರ್ತೇನೆ. ನಾನಿಲ್ಲಿ ನೀರನ್ನು ಸೇರಿಸಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೇನೆ. ಅನ್ನ ಜೊತೆ ಸರ್ವ್ ಮಾಡೋದ್ರಿಂದ ನೀವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆಗೆ ನಾನು 1 ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ನಂತರ ಅರ್ಧ ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೇನೆ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಆಲ್ರೆಡಿ ಇಂಗನ್ನು ಹಾಕಿರೋದ್ರಿಂದ ಮತ್ತೆ ನಾನು ಇಂಗನ್ನು ಸೇರಿಸಿಲ್ಲ. ಬೆಂದಿರೋಂಥ ಒಗ್ಗರಣೆಯನ್ನು ಚಟ್ನಿಗೆ ಕೊಟ್ಟರೆ ರುಚಿಯಾಗಿರುವಂತಹ ಬಾಳೆಕಾಯಿಯ ಚಟ್ನಿ ತಯಾರಾಗಿದೆ. ಮಾಡಿ ನೀವು ಕೊಟ್ಟು ಇದನ್ನು ಯಾವುದರಿಂದ ಮಾಡಿದ್ದೀನಿ ಅಂತ ಕೇಳಬೇಕು, ಗೊತ್ತೇ ಆಗೋದಿಲ್ಲ ಇದು ಬಾಳೆಕಾಯ್ದು ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಡಿಫ್ರೆಂಟ್ ಆಗಿರುವಂತಹ ರುಚಿಯಲ್ಲಿ ಇರುತ್ತೆ. ಮಾಡೋದು ಸಹ ತುಂಬಾ ಈಸಿ ಇದೆ ಫ್ರೆಂಡ್ಸ್. ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.